ನಮಸ್ಕಾರ ಗೈಸ್, ಎಲ್ಲರೂ 4 AM ಬಿರಿಯಾನಿ ನೋಡಿರ್ತೀರಾ. ಆದರೆ ಇದು 3 AM ಬ್ರೇಕ್ಫಾಸ್ಟ್ ಬೇರೆ ಇದೆ. ನೋಡ್ರಿ, ಹಲೋ ಗಾಯ್ಸ್, ಸ್ವಾಗತ ಸುಸ್ವಾಗತ. ನಾವು ಬಂದಿದ್ದೀವಿ ಇವತ್ತಿನ ದಿನ ತಿರುಪತಿಗೆ. ಆ್ಯಕ್ಚುಲಿ ಇಲ್ಲಿ ಬಂದು ಬೆಳಗ್ಗೆ ಒಂದು 3 ಗಂಟೆಗೆ ಬಂದ್ವಿ. 3 ಗಂಟೆಗೆ ಅಂದರೆ 2:30 ಬಂದ್ವಿ. ಎಲ್ಲ ರೆಡಿಯಾಗಿ ಎಲ್ಲರೂ 4 o'clock ಬಿರಿಯಾನಿ ಕೇಳಿರ್ತೀರ. ನಾವು 3 ಗಂಟೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ಟು ದೇವಸ್ಥಾನ ಕಡೆಗೆ ಹೊರಟ್ಬಿಟ್ಟು ಬಂದ್ವಿ. ತುಂಬ ಚಳಿ ಇದೆ ವೆದರು. ಇವ್ರು ಬೇರೆ ಇನ್ಸ್ಟ್ರಕ್ಟ್ ಮಾಡೋ ಪ್ರಕಾರ ಇವತ್ತು ಮಿಡ್ ನೈಟ್ ಆಗ್ಬಿಡುತ್ತಂತೆ. ನಾಳೆ ಬೇರೆ ಇಂಟರ್ನ್ಶಿಪ್ ಇದೆ ಅಂತ ಗೊತ್ತಿಲ್ಲ, ಕೆಲಸ ಇದೆ. ಯಾರಿಗೂ ಸಡನ್ನಾಗಿ ಈ ಥರ ಶಾಕ್ ಕೊಟ್ಬಿಟ್ರು, ಏನಂತ ಗೊತ್ತಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ 2 ಕಿಲೋಮೀಟ್ರು 2.5 ಕಿಲೋಮೀಟ್ರು ಬಂದು ಜೀಪಲ್ಲಿ ಬಿಟ್ರು. ಅಲ್ಲಿಂದ ಹಂಗೆ ಮುಂದೆ ನಡ್ಕೊಂಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಇನ್ನು ಸುಮಾರು ಕಿಲೋಮೀಟ್ರು ನಡಿಬೇಕಂತೆ. ದರ್ಶನ ಆಗೋ ಅಷ್ಟರಲ್ಲಿ ಒಂದು 12 to 15 hours ಆಗುತ್ತಂತೆ. ಹೋಗ್ತಾ ಇದ್ದೀವಿ ಮುಂದಕ್ಕೆ. ತುಂಬ ಲೈನ್ ಇದೆ ಇವತ್ತಿನ ದಿನ. ಕಾರ್ಡಿಯೋ ಫುಲ್ಲು. ನೋಡೋಣ ಏನಾಗುತ್ತಂತ. ಅಲ್ಲಿಂದ ಬಂದು 10:52 ಅಂದರೆ 11 ಗಂಟೆಗೆ ವೆಯ್ಟಿಂಗ್ ರೂಮ್ ಒಳಗೆ ಹೋಗ್ತಾ ಇದ್ದೀವಿ. ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅಂತ. ಅದು ವೆಯ್ಟಿಂಗ್ ಹಾಲ್ 1. ಅದು ವೆಯ್ಟಿಂಗ್ ಹಾಲ್ ಹಿಂಗಿರುತ್ತೆ. ನಿನ್ನೆ 18th ನಾವು ಒಳಗಡೆ ಬಂದಿದ್ದು, 19th ಹೊರಗಡೆ ಬರ್ತಾಯಿದ್ದೀವಿ. ಟೋಟಲ್ ಮೋಸ್ಟ್ಲಿ 20 hours ಏನೋ ಆಗ್ಬಿಟ್ಟಿರುತ್ತೆ ಅನಿಸುತ್ತೆ. ಬೆಳಗ್ಗೆ 6 ಗಂಟೆಗೆ ಒಳಗೆ ಬಂದಿದ್ದು. ಇವತ್ತು 1:15 ದರ್ಶನ ಆಯಿತು. ಅಲ್ಲಿ ಲಾಂಜಲ್ಲಿ ಕೂರಿಸಿದ್ರು ವೆಯ್ಟಿಂಗ್ ರೂಮಲ್ಲಿ. ಅಯ್ಯವ್ವ, ಲಾಂಜಲ್ಲಿ ಕೂರಿಸಿದ್ರು. ಅದು ಬೇರೆ ಸುಮ್ಮನೆ ಕುತ್ಕೊಂಡಿರ್ಬೇಕಿತ್ತು. ಏನೂ ಇಲ್ಲ, ಮೊಬೈಲ್ ಇಲ್ಲ, ಏನಿಲ್ಲ. 1 day ವಿತೌಟ್ ಮೊಬೈಲ್ ಎಕ್ಸ್ಪೀರಿಯನ್ಸ್ ಆಯಿತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫುಲ್ ಬೋರ್ ಹೊಡಿತೈತೆ. ಆದರೂ ಏನೋ ಪರವಾಗಿಲ್ಲ. ಇನ್ನು ಮುಂದೆ ನೋಡಬೇಕು, ಹೋಗಿ ಫ್ರೆಶ್ ಅಪ್ ಆಗಿ ಓಡಬೇಕು. ಇವತ್ತಿನ ದಿನದ ಇಂಟರ್ನ್ಶಿಪ್ಪು ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟೈತೆ. ನೋಡೋಣ ಏನಾಗುತ್ತೆ ಅಂತ. ಫೈನಲಿ ಎಲ್ಲ ಮುಗೀತು. 20 hours ಅಂದರೆ ಸುಮ್ಮನೆ ಅಲ್ಲ, 20 hours ನಿಂತ್ಕೊಂಡಿರೋದು. ಫೈನಲಿ ಎಲ್ಲ ಮುಗ್ದು ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಇದೇ ಬಸ್ಸು. ಈಗ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ ಕಾಫಿಗೆ. ಸ್ವಲ್ಪ ಹಂಗೆ ಕಾಫಿ ಕೊಟ್ಬಿಟ್ಟು ಹಂಗೆ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಬಿಡೋದು ಅಷ್ಟೇ. ಇದೇ ತಿರುಪತಿ ಬ್ಲಾಗು. ಮತ್ತೆ ಸಿಗೋಣ. ನಮಸ್ಕಾರ.